ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಶ್ರೀ ಮಾರಿಕಾಂಬಾ ಡಿಜಿಟಲ್ ಟಿವಿ. ನಾನು ಸೃಷ್ಟಿ ನಾಯ್ಕ್. ಮಹಿಳೆಯರ ರಾಜಕೀಯ ಪಾಲ್ಗೊಳ್ಳುವಿಕೆಗೆ ಮಹತ್ವದ ಮೈಲುಗಲ್ಲಾಗಿರುವ 33% ಮೀಸಲಾತಿ ಮಸೂದೆಗೆ ದೇಶದಾದ್ಯಂತ ಸ್ವಾಗತ ವ್ಯಕ್ತವಾಗುತ್ತಿದೆ. ಕಾರವಾರದಲ್ಲೂ ಬಿಜೆಪಿ ಮುಖಂಡರು ಕೇಂದ್ರ ಸರ್ಕಾರ ಹಾಗೂ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಅಭಿನಂದನೆ ಸಲ್ಲಿಸಿದ್ದಾರೆ. ಬಿಜೆಪಿ ರಾಜ್ಯ ಘಟಕದ ಉಪಾಧ್ಯಕ್ಷೆ ರೂಪಾಲಿ ನಾಯ್ಕ್ ಪತ್ರಿಕಾಗೋಷ್ಠಿ ನಡೆಸಿ ಈ ಕುರಿತು ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದರು. ಸಂಸತ್ತಿನ ವಿಶೇಷ ಅಧಿವೇಶನದಲ್ಲಿ ಮಹಿಳೆಯರಿಗೆ 33% ಮೀಸಲಾತಿ ನೀಡುವ ಐತಿಹಾಸಿಕ ಮಸೂದೆ ಅಂಗೀಕಾರಕ್ಕೆ ಕಾರವಾರದಲ್ಲಿ ಬಿಜೆಪಿ ಮುಖಂಡರು ಸಂತಸ ವ್ಯಕ್ತಪಡಿಸಿದ್ದಾರೆ. ಮಾಜಿ ಶಾಸಕಿ ರೂಪಾಲಿ ನಾಯ್ಕ್ ಮಾತನಾಡಿ, ಇದು ನಾರಿ ಶಕ್ತಿ ಮತ್ತು ಮಹಿಳಾ ಸಬಲೀಕರಣಕ್ಕೆ ಮಹತ್ವದ ಹೆಜ್ಜೆಯಾಗಿದೆ ಎಂದು ಹೇಳಿದರು. ಉತ್ತರ ಕನ್ನಡ ಜಿಲ್ಲೆಯ 6 ವಿಧಾನಸಭಾ ಕ್ಷೇತ್ರಗಳಲ್ಲಿ 2 ಕ್ಷೇತ್ರಗಳು ಮಹಿಳೆಯರಿಗೆ ಮೀಸಲಾಗುವ ಸಾಧ್ಯತೆ ಇದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ಸ್ಥಳೀಯ ರಾಜಕೀಯ ವಿಚಾರಗಳ ಕುರಿತು ಪ್ರತಿಕ್ರಿಯಿಸಿದ ಅವರು, ಭವಿಷ್ಯದಲ್ಲಿ ಜೆಡಿಎಸ್ ಬಿಜೆಪಿ ಮೈತ್ರಿ ಇದ್ದರೂ ಕಾರವಾರ ಕ್ಷೇತ್ರ ಬಿಜೆಪಿಗೆ ಸಿಗಲಿದೆ ಎಂದು ಸ್ಪಷ್ಟಪಡಿಸಿದರು. ಇನ್ನು ಶೃಂಗೇರಿ ಜಗದ್ಗುರುಗಳ ಕಾರವಾರ ಪ್ರವಾಸದ ಕುರಿತು ಸಂತಸ ವ್ಯಕ್ತಪಡಿಸಿ, ಏಪ್ರಿಲ್ 15ರಂದು ನಡೆಯುವ ಗುರುವಂದನಾ ಕಾರ್ಯಕ್ರಮಕ್ಕೆ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತೆ ಮನವಿ ಮಾಡಿದರು. ಅಂಗೀಕಾರ ಮಾಡಲಿಕ್ಕೆ ಹೋದಾಗ ಯಾವುದೇ ಪಕ್ಷ ಅದಕ್ಕೆ ಸಹಕಾರ ನೀಡಿಲ್ಲ. ಹೆಚ್ಚಾಗಿ ಕಾಂಗ್ರೆಸ್ ಪಕ್ಷದ ನಾಯಕಿಯಾಗಿಕೊಂಡು ಇದ್ದವರು ಕೂಡ ಅದಕ್ಕೆ ಸಹಕಾರ ಕೊಟ್ಟಿಲ್ಲ. ಆದರೆ ಇವತ್ತು ಕೂಡ ನಮಗೆ ಬಹಳ ಮಹಿಳೆಯರಿಗೆ ಸಂತೋಷ ಕೊಡುವಂಥ ವಿಷಯ ಮೋದಿಜಿಯವರು ಮಾಡ್ತಾ ಇದ್ದಾರೆ. ಅದಕ್ಕಾಗಿ ನಮ್ಮೆಲ್ಲ ಮಹಿಳೆಯರ ಪರವಾಗಿ, ಈ ರಾಜ್ಯದ ಮಹಿಳೆಯರ ಪರವಾಗಿ, ನಮ್ಮ ಕ್ಷೇತ್ರದ ಮಹಿಳೆಯರ ಪರವಾಗಿ ನನ್ನ ವೈಯಕ್ತಿಕವಾಗಿ ಮೋದಿಜಿಯವರಿಗೆ ತುಂಬ ಹೃದಯದ ಅಭಿನಂದನೆಯನ್ನು ತಮ್ಮ ಮುಖಾಂತರ ನಾವು ಸಲ್ಲಿಸ್ತಾ ಇದ್ದೇವೆ. ಮಹಿಳೆಯರಿಗೆ ಬಹಳ ಒಂದು ಸಂತೋಷದ ದಿನ ನಾವು ಆಚರಣೆ ಮಾಡಬೇಕಾಗಿದೆ. ಯಾಕಂದರೆ ನಾಡಿದ್ದು ನಡೀತಾ ಇರುವಂಥ 16ರಿಂದ 18ರವರೆಗೆ ವಿಶೇಷವಾದ ಒಂದು ಅಧಿವೇಶನವನ್ನು ನಮ್ಮ ನೆಚ್ಚಿನ ಪ್ರಧಾನಿಯವರು ಕರೆದಿದ್ದಾರೆ. ಮಹಿಳಾ ಮೀಸಲಾತಿ 33% ಇದೇನು ನಮಗೆ ಅಂಗೀಕಾರ ಆಗಬೇಕು ಅನ್ನುವ ನಿಟ್ಟಿನಲ್ಲಿ ಎಲ್ಲ ನಮ್ಮ ದೇಶಾದ್ಯಂತ ಆದಂಥ ಮಹಿಳೆಯರಿಗೆ ಶುಭ ಸಂದೇಶವನ್ನು ಕೊಟ್ಟಿರುವಂಥ ನಮ್ಮ ನೆಚ್ಚಿನ ಪ್ರಧಾನಿಯವರಿಗೆ ನಾವು ನಮ್ಮೆಲ್ಲ ಭಾರತೀಯರ ನಾರಿಯರ ಕಡೆಯಿಂದ ಅನೇಕ ಧನ್ಯವಾದಗಳನ್ನು ನಾವು ಮಹಿಳೆಯರು ಹೇಳ್ತಾ ಇದ್ದೇವೆ. ಕಾರಣ, ಈ ಹಿಂದೆ ಕೂಡ ಈ ಒಂದು 33% ಮೀಸಲಾತಿ ಮಹಿಳೆಯರಿಗೆ ಕೊಡಬೇಕು ಅನ್ನುವ ನಿಟ್ಟಿನಲ್ಲಿ ಅನೇಕ ಬಾರಿ ಈ ಹಿಂದೆ ಬೇರೆ ಬೇರೆ ಪಕ್ಷಗಳು ಅವರದೇ ಆದ ಒಂದು ನಿಟ್ಟಿನಲ್ಲಿ ಅಲ್ಲಿ ಕೆಲಸವನ್ನು ಮಾಡಬೇಕಾದ್ರೆ ಆವಾಗ 33% ಕೊಡಲಿಕ್ಕೆ ಹಿಂದೇಟು ಹಾಕ್ತಾ ಇದ್ರು. ಆದರೆ ಮೋದಿಜಿಯವರು ಯಾವುದೇ ಕೂಡ ಲೆಕ್ಕಕ್ಕೆ ತಗೊಳ್ಳದೆ ಮಹಿಳೆಯರು ಅತ್ಯುನ್ನತ ಸ್ಥಾನವನ್ನು ಎಲ್ಲ ಕಡೆಗೆ ಒಂದು ಅವ್ರದೇ ಆದ ನಿಟ್ಟಿನಲ್ಲಿ ಶಕ್ತಿಯೊಂದಿಗೆ ಅವರು ಹೊರಹೊಮ್ಮುತ್ತಾ ಇದ್ದಾರೆ. ಅವರಷ್ಟಕ್ಕೆ ಅವರು ಬೆಳೆದು ಜಗತ್ತಿಗೆ ಮತ್ತು ಸಮಾಜಕ್ಕೆ ಅವ್ರದೇ ಆದ ಕೊಡುಗೆಗಳನ್ನು ಕೊಡ್ತಾ ಇದ್ದಾರೆ. ಆ ಒಂದು ನಿಟ್ಟಿನಲ್ಲಿ ಅವರಿಗೆ ಸಮಾನವಾದ ಒಂದು ಅಂದರೆ 33% ಕೊಟ್ಟರು ಕೂಡ ಅದೆಷ್ಟೋ ಜನರನ್ನು ಮಹಿಳೆಯರು ಮನೆಯಿಂದ ಹೊರಬಂದು ಕೆಲಸ ಮಾಡುವಂತ ಆಗ್ತದೆ. ರಾಜಕೀಯ ವ್ಯವಸ್ಥೆಯಲ್ಲಿ ಈ ಭಾಳ ಒಂದು 33% ಮೀಸಲಾತಿ ಭಾಳ ಒಂದು ನಮಗೆ ಒಳ್ಳೆಯ ರೀತಿಯಲ್ಲಿ ಮಹಿಳೆಯರಿಗೆ ಒಂದು ಸಂತೋಷ ಆಗ್ತದೆ ಅಂತ ಹೇಳಲಿಕ್ಕೆ ನಾವು ಇಷ್ಟಪಡ್ತೇವೆ.